ಖ್ಯಾತ ಸಂಗೀತ ನಿರ್ದೇಶಕ ಆಸ್ಪತ್ರೆಗೆ ದಾಖಲಾಗಿರುವಂತಹ ಒಂದು ಘಟನೆ ನಡೆದಿರುವಂತಹದ್ದು. ಬಾಲಿವುಡ್, ಟಾಲಿವುಡ್, ಕಾಲಿವುಡ್ನಲ್ಲಿ ಹೆಸರಾಂತ ಸಂಗೀತ ನಿರ್ದೇಶಕರಾಗಿದ್ದರು. ಚೆನ್ನೈನ ಗ್ರೀಮ್ಸ್ ರಸ್ತೆಯಲ್ಲಿರುವಂತಹ ಖಾಸಗಿ ಆಸ್ಪತ್ರೆಗೆ ಈಗ ದಾಖಲಾಗಿರುವಂತಹದ್ದು. ಎದೆ ನೋವಿನಿಂದ ಬಳಲುತ್ತಿದ್ದಂತಹ ಸಂಗೀತ ನಿರ್ದೇಶಕ, ಆ ಸಂಗೀತ ನಿರ್ದೇಶಕ ಬೇರೆ ಯಾರೂ ಅಲ್ಲ, ಎ ಆರ್ ರೆಹಮಾನ್ ಅವರು. ಎ ಆರ್ ರೆಹಮಾನ್ಗೆ ಈಗ ಎದೆನೋವು ಕಾಣಿಸಿಕೊಂಡಂತಹ ಹಿನ್ನೆಲೆಯಲ್ಲಿ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿರುವಂಥದ್ದು. ಇವತ್ತು ಬೆಳಗ್ಗೆ ಸುಮಾರು 7:30 ಸುಮಾರಿಗೆ ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿರುವಂತಹದ್ದು. ಈಗಾಗಲೇ ವೈದ್ಯರು ಕೂಡ ECG ಮತ್ತು ಎಕೋಗಾರ್ಡಿಯಂ ಪರೀಕ್ಷೆಯನ್ನು ಈಗ ಮಾಡಲಾಗಿರುವಂತಹದ್ದು. ಜೊತೆಗೆ ಆಂಜಿಯೋಗ್ರಾಮ್ ಕೂಡ ಈಗ ವೈದ್ಯರು ಕೂಡ ಮಾಡೋದಕ್ಕೆ ಸಲಹೆಯನ್ನು ಕೊಟ್ಟಿರುವಂಥದ್ದು. ಖ್ಯಾತ ನಿರ್ದೇಶಕ, ಸಂಗೀತ ನಿರ್ದೇಶಕರಾಗಿರುವಂತಹ ಎ ಆರ್ ರೆಹಮಾನ್ ಅವರೀಗ ಆಸ್ಪತ್ರೆಗೆ ದಾಖಲಾಗಿರುವಂತಹದ್ದು. ಇವತ್ತು ಬೆಳಗ್ಗೆ ಸುಮಾರು 7:30 ಸುಮಾರಿಗೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿರುವಂತಹದ್ದು. ಈ ಹಿಂದೆ ಅವರ ಒಂದು ಪರ್ಸ್ನಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಸುದ್ದಿಯಾಗಿದ್ದರು. ಅದಾದ ನಂತರ ಈಗ ಮತ್ತೆ ಸುದ್ದಿ ಆಗಿದ್ದಾರೆ. ಅದು ಕೂಡ ಅವರ ಹೆಲ್ತ್ ಇಶ್ಯೂಸ್ಗೆ ಸಂಬಂಧಪಟ್ಟಂಗೆ ಇವಾಗ ಅವರ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರಾಗಿದ್ದ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಅವ್ರನ್ನ ಖಾಸಗಿ ಆಸ್ಪತ್ರೆಯಲ್ಲಿ ಅವ್ರನ್ನ ದಾಖಲು ಮಾಡಿರುವಂತಹದ್ದು. ಬೆಳಗ್ಗೆ 7:30 ಸುಮಾರಿಗೆ ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿರುವಂತಹದ್ದು. ಎ ಆರ್ ರೆಹಮಾನ್ ಅವರಿಗೆ ಎದೆ ನೋವು ಕಾಣಿಸಿಕೊಂಡಂತಹ ಹಿನ್ನೆಲೆಯಲ್ಲಿ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿರುವಂಥದ್ದು. ಈಗಾಗಲೇ ಈ ಹಿಂದೆ ಸುಮಾರು 1 ತಿಂಗಳ ಹಿಂದೆಯಷ್ಟೇ ಅವರ ಪರ್ಸ್ನಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯಾಗಿದ್ದರು. ಅಂದರೆ ಅವ್ರ ವೈಫು ಮತ್ತು ಅವರ ನಡುವೆ ಒಂದಷ್ಟು ಗಲಾಟೆಯಾಗಿತ್ತು. ಅಂದರೆ ಡಿವೋರ್ಸ್ ಕೂಡ ಪಡಿತಾರೆ ಅನ್ನೋ ಒಂದಷ್ಟು ಸುದ್ದಿ ಕೂಡ ಆಗಿತ್ತು. ಆ ಸುದ್ದಿ ಆದ ನಂತರ ಮತ್ತೆ ಈಗ ಅವರ ಹೆಲ್ತ್ ಇಶ್ಯೂಸ್ ಸಂಬಂಧಪಟ್ಟಂಗೆ ಈಗ ಸುದ್ದಿ ಆಗಿರುವಂಥದ್ದು. ಭಾರತ ಕಂಡಂತಹ ಶ್ರೇಷ್ಠ ಒಬ್ಬ ಸಂಗೀತಗಾರ, ಜೊತೆಗೆ ಬಾಲಿವುಡ್ನ ಒಬ್ಬ ಶ್ರೇಷ್ಠ ಸಂಗೀತಗಾರ, ಒಬ್ಬ ಮ್ಯೂಸಿಷಿಯನ್, ಜೊತೆಗೆ ಇಡೀ ದೇಶವೇ ಇವ್ರನ್ನ ಕೊಂಡಾಡುವಂತಹ ಒಬ್ಬ ವ್ಯಕ್ತಿ. ಅಂದರೆ ಇವರ ಸಂಗೀತಕ್ಕೆ ಪ್ರತಿಯೊಬ್ಬರು ಕೂಡ ಬಹಳ ಇವರ ಸಂಗೀತವನ್ನು ಇಷ್ಟಪಡುವಂತಹ ಅದೆಷ್ಟೋ ಅಭಿಮಾನಿಗಳು, ಕೋಟ್ಯಾಂತರ ಅಭಿಮಾನಿಗಳು ಇವರಿಗಿದ್ದಾರೆ. ಸೊ ಇವರ ಆರೋಗ್ಯದಲ್ಲಿ ಈಗ ಏರುಪೇರಾಗಿರುವಂತಹದ್ದು. ಆರೋಗ್ಯ ಏರುಪೇರಾದಂತಹ ಹಿನ್ನೆಲೆಯಲ್ಲಿ ಅವರನ್ನು ಈಗ ಖಾಸಗಿ ಆಸ್ಪತ್ರೆಗೆ, ಚೆನ್ನೈನ ಗ್ರೀಮ್ಸ್ ರಸ್ತೆಯಲ್ಲಿರುವಂತಹ ಖಾಸಗಿ ಆಸ್ಪತ್ರೆ, ಆ ಆಸ್ಪತ್ರೆಗೆ ಈಗ ದಾಖಲು ಮಾಡಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.